ಗುಬ್ಬಿ ತಾಲೂಕಿನ ಸಿಎಸ್ಪುರ ಹೋಬಳಿ ಇಡಗೂರು ಗ್ರಾಮದ ಪುರಾತನ ಇತಿಹಾಸ ಪ್ರಸಿದ್ಧ ಶ್ರೀ ಕೊಲ್ಲಾಪುರದಮ್ಮ ದೇವಸ್ಥಾನದಲ್ಲಿ ಕಳೆದ 48 ದಿನಗಳಿಂದ ಅತ್ಯಂತ ಶ್ರದ್ಧಾ ಭಕ್ತಿಗಳಿಂದ ಜರುಗುತ್ತಿದ್ದ ಮಂಡಲ ಪೂಜಾ ಮಹೋತ್ಸವವು ಭಕ್ತ ಸಾಗರದ ಸಮ್ಮುಖದಲ್ಲಿ ಅತ್ಯಂತ ಯಶಸ್ವಿಯಾಗಿ ಸಂಪನ್ನಗೊಂಡಿತು. ಮಂಡಲ ಪೂಜೆಯ ಅಂಗವಾಗಿ ದೇವಸ್ಥಾನದಲ್ಲಿ ಮುಂಜಾನೆಯಿಂದಲೇ ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಡಗರದಿಂದ ಜರುಗಿದವು. ವಿಶೇಷ ಧಾರ್ಮಿಕ ವಿಧಿವಿಧಾನಗಳಾದ ಗಣಪತಿ ಹೋಮ, ನವಗ್ರಹ ಹೋಮ ಹಾಗೂ ಮಂಡಲ ಪೂಜೆಯ ಪೂರ್ಣಾಹುತಿ ಹೋಮಗಳನ್ನು ಪ್ರಧಾನ ಅರ್ಚಕರ ನೇತೃತ್ವದಲ್ಲಿ ಶಾಸ್ತ್ರೋಕ್ತವಾಗಿ ನೆರವೇರಿಸಲಾಯಿತು. ಮಧ್ಯಾಹ್ನ 12:30 ಸುಮಾರಿಗೆ ವೇದಘೋಷಗಳ ನಡುವೆ ದೇವಿಗೆ ಮಹಾಮಂಗಳಾರತಿ ಬೆಳಗಿ ಪೂಜೆ ಸಲ್ಲಿಸಲಾಯಿತು. ಸುತ್ತಮುತ್ತಲಿನ ಗ್ರಾಮಗಳ ಸಾವಿರಾರು ಭಕ್ತಾದಿಗಳು ಆಗಮಿಸಿ ದೇವಿಯ ದರ್ಶನ ಪಡೆದು ಪುನೀತರಾದರು. ಪೂಜೆಯ ನಂತರ ಬಂದಿದ್ದ ಎಲ್ಲ ಭಕ್ತಾದಿಗಳಿಗೆ ದೇವಸ್ಥಾನದ ಸಮಿತಿ ವತಿಯಿಂದ ಅನ್ನ ಸಂತರ್ಪಣೆ ವ್ಯವಸ್ಥೆ ಮಾಡಿಸಲಾಗಿತ್ತು. ನಂತರ ಪಟೇಲ್ ಚಂದ್ರಹಾಸ ಮಾತನಾಡಿ, ಸುಮಾರು 135 ವರ್ಷಗಳ ಇತಿಹಾಸವಿರುವ ಈ ಕೊಲ್ಲಾಪುರದಮ್ಮ ದೇವಿಯ ದೇವಸ್ಥಾನವನ್ನು ಗ್ರಾಮಸ್ಥರ ಸಹಕಾರದಿಂದ ಜೀವನೋದ್ಧಾರ ಮಾಡಿ ಲೋಕಾರ್ಪಣೆ ಮಾಡಲಾಗಿದೆ. 48 ದಿನಗಳಿಂದ ವಿವಿಧ ಪೂಜಾ ಕಾರ್ಯಕ್ರಮಗಳನ್ನು ಅದ್ದೂರಿಯಾಗಿ ನಡೆಸಿಕೊಂಡು ಬಂದು ಇಂದು ಮಹಾಮಂಡಲ ಪೂಜೆಯನ್ನು ಮಾಡಲಾಯಿತು ಎಂದು ತಿಳಿಸಿದರು. ವರದಿ ಡಿ ಮಂಜುನಾಥ್, ಗುಬ್ಬಿ. ಪಾಂಡುಪುರಕ್ಕೆ ಒಳಗೆ ಹೋದೋ, ಅಲ್ಲಿಂದ ಒಳೆ ಮುಗಿಸ್ಕೊಂಡು ಊರಿಗೆ ಬಂದು ಊರಲ್ಲಿ ಎಲ್ಲ ಓಪನ್ ಮಾಡಿ ದೇವಸ್ಥಾನ ಮೆರೆಸಿ 10 ದೇವರನ್ನು ಕರೆಸಿ ದೂರಿಯಾಗಿ ಮಾಡಿ ಮೆರೆಸಿ ಕುಡಿದ್ವಿ. 30ನೇ ತಾರೀಕು ಓಪನ್ ಆದ ತಕ್ಷಣ 48 ದಿನ ಪೂಜೆ ಮಾಡಿಸ್ತು. 48 ದಿನ ಅಂದಾರ ನಡೀತು. ಇವತ್ತು ಸಹ ದಾಸೋಹ ಇದೆ. ದಾಸೋಹ ನಡೀತು ಇಲ್ಲಿ ತಗ್ಲುವ. ಇದು ಕೊನೆಯ ದಿನ. ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಸಿಎಸ್ಪುರ ಹೋಬಳಿ ಇಡಗೂರು ಗ್ರಾಮದಲ್ಲಿ ಗ್ರಾಮ ದೇವತೆಯಾಗಿ ನೆಲೆಸಿರುವಂಥ ಶ್ರೀ ಕೊಲ್ಲಾಪುರದಮ್ಮ ದೇವಿಯವರು ಇವತ್ತಿಗೆ 48ನೇ ದಿವಸದ ಅಂದರೆ ಪ್ರತಿಷ್ಠಾಪನಾ ಮಹೋತ್ಸವದ 48ನೇ ದಿವಸ ಇವತ್ತಿಗೆ ಪೂರ್ಣಾಹುತಿಯಾಗಿದೆ. ಈ ಮಹಾತಾಯಿಯ ಶಕ್ತಿ ಏನೆಂದರೆ, ಬಹಳ ನೂರಾರು ವರ್ಷಗಳ ಕಾಲದಿಂದಲೂ ಸಹ ತಾಯಿಯಲ್ಲಿ ನೆಲೆಗೊಂಡಿದ್ದು ಮೃತ್ತಿಕಾ ರೂಪದಲ್ಲಿ ಎಲ್ಲರಿಗೂ ದರ್ಶನ ಕೊಡ್ತಾ ಎಲ್ಲರೂ ಸಲಹುತ್ತಾ, ಮಕ್ಕಳಾಗಲಿ ಮತ್ತು ತೊಂದರೆಗಳಾಗಲಿ ಇತ್ಯಾದಿ ಏನೇ ಸಂಕಷ್ಟಗಳಿದ್ರೂ ಕೂಡ ಅದನ್ನು ಪರಿಹರಿಸ್ತಾ ಭಕ್ತಾದಿಗಳನ್ನು ವಾಗ್ದಾನದ ಮೂಲಕ ಮತ್ತು ತನ್ನ ಲೀಲೆಯ ಮೂಲಕ ತನ್ನ ಆ ಶಕ್ತಿಯನ್ನು ತೋರ್ತಾ ತಾಯಿಯಲ್ಲಿ ನೆಲೆಸಿದ್ದಾಳೆ. ಎಲ್ಲರೂ ಸಲಹುತ್ತಾ ಆ ಮಹಾಶಕ್ತಿ ಕಾಪಾಡ್ಕೊಂಡು ಹೋಗಲಿ ಅಂತ ಎಲ್ಲರೂ